ಡಿಯರ್ ಟ್ರೈನೀಸ್, ನಿನ್ನೆ ನಾವು ಇಂಡಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಂಡಕ್ಟರ್ ಅಂತ ಅಂದರೆ ಏನು, ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದ ಟೈಪ್ಸ್ ಆಫ್ ಇಂಡಕ್ಟರ್ಸ್, ಇಂಡಕ್ಟರ್ನಲ್ಲಿ ಎಷ್ಟು ಟೈಪ್ ಇಂಡಕ್ಟರ್ಸ್ ಇದೆ. ಆಲ್ ಇಂಡಕ್ಟರ್ಸ್ ಆರ್ ಮೇಡ್ ಬೈ ವೈಂಡಿಂಗ್ ಎ ಲೆಂತ್ ಆಫ್ ಕಂಡಕ್ಟರ್ ಅರೌಂಡ್ ಎ ಕೋರ್. ಇಂಡಕ್ಟರ್ ಅಂತಕ್ಕಂಥದ್ದನ್ನು ಹೆಂಗೆ ಮಾಡ್ತಾರೆ, ವೈರನ್ನು ಯಾವುದಾದ್ರೂ ಒಂದು ಕೋರಿನ ಮೇಲ್ಭಾಗದಲ್ಲಿ ಸುತ್ತಿದರೆ ಅದು ಕೋರ್ ಟೈಪ್ ಇಂಡಕ್ಟರ್ ಅಂತ ಕರಿತೀವಿ. ಕೋರ್ ಮೇ ಬಿ ಎ ಮ್ಯಾಗ್ನೆಟಿಕ್ ಕೋರ್ ಆಗಿರ್ಬೋದು. ಕೆಲವೊಂದು ಇಂಡಕ್ಟರ್ಗಳನ್ನು ಇನ್ಸುಲೇಟರ್ ಮೇಲೆ ಸುತ್ತಿರ್ತಾರೆ. ಕೆಲವೊಂದು ಇಂಡಕ್ಟರ್ಗಳಿಗೆ ಒಳಗಡೆ ಯಾವುದೇ ರೀತಿಯಾದ ಕೋರೇ ಇರಲ್ಲ, ಖಾಲಿ ಕಾಯಿಲ್ ಇರುತ್ತೆ. ಅಂಥ ಇಂಡಕ್ಟರ್ಗಳಿಗೆ ನಾವು ಏರ್ ಕೋರ್ ಅಂತ ಕರಿತೀವಿ. ನೋಡಿದ್ವಿ, ದಿಸ್ ಈಸ್ ಏರ್ ಕೋರ್ ಇಂಡಕ್ಟರ್. ಒಳಗಡೆ ಯಾವುದೇ ರೀತಿಯ ಕೋರ್ ಇದ್ರ ಒಳಗಡೆ ಇನ್ಸರ್ಟ್ ಆಗಿರಲ್ಲ. ಇಲ್ಲಿ ನೋಡಿ, ಈ ಕಾಯಿಲನ್ನು ಇನ್ಸುಲೇಟೆಡ್ ಒಂದು ಬಾಬಿನಿನ ಮೇಲ್ಗಡೆ ಸುತ್ತಿರ್ತಾರೆ. ನೆಕ್ಸ್ಟು ಕೆಲವೊಂದು ಇಂಡಕ್ಟರ್ಗಳನ್ನು ಸಾಫ್ಟ್ ಐರನ್ ಕೋರು ಅಥವಾ ಸಿಲಿಕಾನ್ ಸ್ಟೀಲಿನ ಮೇಲ್ಗಡೆ, ನೋಡಿ ಇಲ್ಲಿ ಸಿಲಿಕಾನ್ ಸ್ಟೀಲ್ ಕೋರಿನ ಮೇಲ್ಗಡೆ ಅಥವಾ ಐರನ್ ಕೋರಿನ ಮೇಲ್ಗಡೆ ಕಾಯಿಲನ್ನು ಸುತ್ತಿರ್ತಾರೆ. ಇದು ಕೋರ್ ಟೈಪ್ ಇಂಡಕ್ಟರ್ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಕ್ಟರ್ಗಳನ್ನು ಯೂಸ್ ಮಾಡ್ತೀವಿ. ಆಲ್ ಇಂಡಕ್ಟರ್ಸ್ ಆರ್ ಮೇಡ್ ಬೈ ಎ ವೈಂಡಿಂಗ್ ಲೆಂತ್ ಆಫ್ ಕಂಡಕ್ಟರ್ ಅರೌಂಡ್ ಎ ಕೋರ್. ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರನ್ನು ಕೋರಿನ ಸುತ್ತಿರ್ತಾರೆ, ಅದು ಕೋರ್ ಟೈಪ್ ಇಂಡಕ್ಟರ್. ದ ಕಂಡಕ್ಟರ್ ಈಸ್ ಯೂಶ್ವಲಿ ಎ ಸಾಲಿಡ್ ಕಾಪರ್ ವೈರ್ ಆರ್ ಅಲ್ಯೂಮಿನಿಯಂ ವೈರ್ ವಿತ್ ಎನಾಮಲ್ಡ್, ಅಂದರೆ ಆ ವೈರಿನ ಮೇಲ್ಭಾಗದಲ್ಲಿ ಎನಾಮಲ್ ಕೋಟಿಂಗ್ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಸಪ್ಲೈನ ಕೊಟ್ಟಿರೋದು ಗ್ರೌಂಡ್ ಆಗುತ್ತೆ ಕೋರು, ಇಲ್ಲಾಂದರೆ ಶಾಕ್ ಹೊಡೆಯುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಎನಾಮಲ್ಡ್ ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರನ್ನು ಈ ಒಂದು ಇಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಕೋರ್ ಈಸ್ ಮೇಡ್ ಐದರ್ ಆಫ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಸಚ್ ಆಸ್ ಎ ಪವರ್ಡ್ ಐರನ್ ಆರ್ ಆಫ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಇನ್ಸುಲೇಟಿಂಗ್ ಮೆಟೀರಿಯಲಿಂದ ಮಾಡಿರ್ತಾರೆ, ಇಲ್ಲ ಅಂತಂದರೆ ಮ್ಯಾಗ್ನೆಟಿಕ್ ಕೋರಿಂದ ಈ ಕೋರನ್ನು ಮಾಡಿರ್ತಾರೆ. ಇಲ್ಲಿ ಫಿಗರಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಐರನ್ ಕೋರ್ ಇಂಡಕ್ಟರು. ಇದರಲ್ಲಿ ಐರನ್ ಕೋರನ್ನು ಮಾಡಿರ್ತಾರೆ. ಐರನ್ ಕೋರಿನ ಮೇಲ್ಭಾಗದಲ್ಲಿ ವೈರ್ ಇರುತ್ತೆ. ವೆನ್ ಇಂಡಕ್ಟರ್ ಈಸ್ ವೂಂಡ್ ಅರೌಂಡ್ ದ ಇನ್ಸುಲೇಟಿಂಗ್ ಕೋರ್, ದ ಕೋರ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಸಪೋರ್ಟಿಂಗ್ ದ ಕಾಯಿಲ್. ಅಂದರೆ ಇನ್ಸುಲೇಟೆಡ್ ಕೋರನ್ನು ಯೂಸ್ ಮಾಡಿದ್ರಿ ಅಂತ ಅಂದರೆ ಖಾಲಿ ಕಾಯಿಲಿನ ಸಪೋರ್ಟಿಗೆ ಅದನ್ನು ಯೂಸ್ ಮಾಡ್ತಾರೆ, ಬಿಟ್ಟರೆ ಆ ಒಂದು ಕೋರಿಂದ ಯಾವುದೇ ಕೆಲಸ ಆಗಲ್ಲ. ಯಾಕೆ ಅಂತಂದರೆ ಇನ್ಸುಲೇಟರ್ ಈಸ್ ಎ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಹೌದಾ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತಂದರೆ ಅದು ಲೋಹ ಆಗಿರಬೇಕು. ಇನ್ಸುಲೇಟರ್ ಈಸ್ ನಾಟ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಹಾಗಾಗ್ಬಿಟ್ಟು ಇನ್ಸುಲೇಟರ್ ಮೇಲ್ಗಡೆ ನೀವು ಏನಾದರೂ ವೈರನ್ನು ಸುತ್ತಿ ಇಂಡಕ್ಟರನ್ನು ಪ್ರಿಪೇರ್ ಮಾಡಿದರೆ ಅದು ಓನ್ಲಿ ಫಾರ್ ಸಪೋರ್ಟಿಂಗ್ ದ ಕಾಯಿಲ್ ಅಷ್ಟೇ. ಸಿನ್ಸ್ ಇಟ್ ಹ್ಯಾಸ್ ಎ ನೋ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಫ್ ಹೆವಿ ವೈರ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ದ ಇಂಡಕ್ಟರ್, ಎ ಕೋರ್ ಈಸ್ ಆ್ಯಕ್ಚುಲಿ ನಾಟ್ ನೀಡೆಡ್. ಈ ಥರ ದಪ್ಪ ವೈರನ್ನು ನೀವು ಏನಾದರೂ ಯೂಸ್ ಮಾಡಿದ್ರಿ ಅಂದರೆ ಅದು ಸಪೋರ್ಟಿಂಗಿಗೆ ಯಾವುದೂ ಸಹ ಬೇಕಾಗಿಲ್ಲ. ಇಟ್ ಈಸ್ ನೋ ನೀಡ್. ವೆನ್ ಎ ಮ್ಯಾಗ್ನೆಟಿಕ್ ಕೋರ್ ಈಸ್ ನಾಟ್ ಯೂಸ್ಡ್, ದ ಇಂಡಕ್ಟರ್ ಯೂಶ್ವಲಿ ರೆಫರ್ಡ್ ಟು ಆಸ್ ಎ ಏರ್ ಕೋರ್ ಇಂಡಕ್ಟರ್. ಒಳಗಡೆ ಯಾವುದೇ ಥರನಾದ ಕೋರ್ ಇರಲಿಲ್ಲ ಅಂತಂದರೆ, ಈ ಥರ ಇತ್ತು ಅಂದರೆ ಇದನ್ನು ನಾವೇನಂತ ಕರಿತೀವಿ, ಏರ್ ಕೋರ್ ಇಂಡಕ್ಟರ್ ಅಂತ ಕರಿತೀವಿ. ಇಂಡಕ್ಟರ್ ವಿತ್ ಎ ಸೆಟ್ ವ್ಯಾಲ್ಯೂ ಆಫ್ ಇಂಡಕ್ಟೆನ್ಸ್ ದಟ್ ಕೆನಾಟ್ ಬಿ ಚೇಂಜ್ಡ್ ಆರ್ ಕಾಲ್ಡ್ ಫಿಕ್ಸ್ಡ್ ಇಂಡಕ್ಟರ್. ನಾವು ರೆಸಿಸ್ಟಾರ್ನಲ್ಲಿ ಫಿಕ್ಸೆಡ್ ರೆಸಿಸ್ಟಾರು, ವೇರಿಯಬಲ್ ರೆಸಿಸ್ಟಾರ್ ಅಂತ ನೋಡಿದ್ವಿ. ಫಿಕ್ಸ್ಡ್ ವ್ಯಾಲ್ಯೂ ರೆಸಿಸ್ಟಾರ್ ಅಂದರೆ ಏನು, ಅದ್ರ ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ಈಗ 100 ಓಮ್ ಅಂದರೆ 100 ಓಮೇ ಇರುತ್ತೆ, 1000 ಓಮ್ ಅಂದರೆ 1000 ಓಮ್ ಇರುತ್ತೆ. ಇಟ್ ಕೆನಾಟ್ ಬಿ ವೇರಿಡ್ ಫ್ರಮ್ 500 600 ಆ ಥರ ನಾವು ವೇರಿ ಮಾಡೋಕ್ಕೆ ಬರಲ್ಲ. ಅದೇ ವೇರಿಯಬಲ್ ರೆಸಿಸ್ಟಾರನ್ನ ತೊಗೊಂಡ್ರೆ ನೀವು ಎಷ್ಟಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಂಡಕ್ಟರ್ನಲ್ಲೂ ಸಹ ಫಿಕ್ಸೆಡ್ ವ್ಯಾಲ್ಯೂ ಇಂಡಕ್ಟರ್ ಇರುತ್ತೆ, ವೇರಿಯಬಲ್ ವ್ಯಾಲ್ಯೂ ಇಂಡಕ್ಟರ್ ಇರುತ್ತೆ. ಫಿಕ್ಸೆಡ್ ವ್ಯಾಲ್ಯೂ ಇಂಡಕ್ಟರ್ ಇತ್ತು ಅಂತಂದರೆ ಅದರಲ್ಲಿ ಯಾವುದೇ ರೀತಿಯ ಟ್ಯಾಪಿಂಗ್ ಇರಲ್ಲ, ಓನ್ಲಿ ವೈರು ಸ್ಟಾರ್ಟಿಂಗ್ ಎಂಡು ಮತ್ತು ಫಿನಿಷಿಂಗ್ ಎಂಡ್ ಮಾತ್ರ ಇರುತ್ತೆ. ಇಂಡಕ್ಟರ್ ಹೂಸ್ ಇಂಡಕ್ಟೆನ್ಸ್ ಕ್ಯಾನ್ ಬಿ ವೇರಿಡ್ ಓವರ್ ಎ ಸಮ್ ರೇಂಜ್ ಆರ್ ಕಾಲ್ಡ್ ವೇರಿಯಬಲ್ ಇಂಡಕ್ಟರ್ಸ್. ನೋಡಿ ಇಲ್ಲಿ ಈ ಥರ ಟ್ಯಾಪಿಂಗನ್ನು ತೆಗೆದಿದ್ರು ಅಂತಂದರೆ ಇದಕ್ಕೆ ನಾವು ಟ್ಯಾಪ್ಡ್ ಇಂಡಕ್ಟರ್. ಈ ರೀತಿಯಾಗಿ ಒಂದು ಆರ್ಮನ್ನು ಕೊಟ್ಟಿದ್ರು ಅಂತಂದರೆ ವೇರಿಯಬಲ್ ಇಂಡಕ್ಟರ್. ಇದು ವೇರಿಯಬಲ್ ಇಂಡಕ್ಟರ್ ಅಂದರೆ ಇಂಡಕ್ಟೆನ್ಸ್ ವ್ಯಾಲ್ಯೂವನ್ನು ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು.
ಅಂಥ ಇಂಡಕ್ಟರ್ಗಳನ್ನು ನಾವು ವೇರಿಯಬಲ್ ಇಂಡಕ್ಟರ್ ಅಂತ ಕರಿತೀವಿ. ವೇರಿಯಬಲ್ ಇಂಡಕ್ಟರ್ಸ್ ಆರ್ ಮೇಡ್ ಸೋ ದಟ್ ದ ಕೋರ್ ಕ್ಯಾನ್ ಬಿ ಮೂವ್ಡ್ ಇಂಟು ಆ್ಯಂಡ್ ಔಟ್ ಆಫ್ ದ ವೈಂಡಿಂಗ್. ದ ಪೊಸಿಷನ್ ಆಫ್ ದ ಕೋರ್ ವಿಲ್ ಬಿ ಡಿಟರ್ಮೈನ್ಡ್ ದ ಇಂಡಕ್ಟೆನ್ಸ್ ವ್ಯಾಲ್ಯೂ. ಸೊ ಪೊಸಿಷನ್ ಆಫ್ ದ ಕೋರಿನ ಪೊಸಿಷನ್ ಎಲ್ಲಿದೆ ಅನ್ನೋದು ಇಂಡಕ್ಟರ್ ವ್ಯಾಲ್ಯೂವನ್ನು ನಿಗದಿ ಮಾಡುತ್ತೆ. ಇಂಡಕ್ಟರ್ಸ್ ಆರ್ ಆಲ್ಸೋ ಫ್ರೀಕ್ವೆಂಟ್ಲಿ ಕಾಲ್ಡ್ ಎ ಚೋಕ್ ಆರ್ ಎ ಕಾಯಿಲ್. ಇಂಡಕ್ಟರ್ಸ್ಗೆ ಇನ್ನೊಂದು ಹೆಸರು ಏನು ಅಂತ ಕರಿತೀವಿ ನಾವು, ಚೋಕ್ ಅಥವಾ ಕಾಯಿಲ್ ಅಂತ ಕರಿತೀವಿ. ಫ್ರೀಕ್ವೆಂಟ್ಲಿ ಅಂತಂದರೆ ಕೇಳಿದ ತಕ್ಷಣ ನೀವು ಹೇಳ್ಬೇಕಪ್ಪ ಅಂತಂದರೆ ಇಂಡಕ್ಟರ್ಗೆ ನೀವು ಕಾಯಿಲ್ ಅಂತಲೂ ಕರಿಬೋದು, ಚೋಕ್ ಅಂತಲೂ ಕರಿಬೋದು. ಆಲ್ ದೀಸ್ 3 ಟರ್ಮ್ಸ್ ಮೀನ್ಸ್ ದ ಸೇಮ್ ಥಿಂಗ್. ಕೋರ್ ಅಂದರೂ ಚೋಕ್ ಅಂದರೂ ಅದೇಯ, ಕಾಯಿಲ್ ಅಂದರೂ ಅದೇಯ, ಇಂಡಕ್ಟರ್ ಅಂದರೂ ಸೇಮ್ ವರ್ಡ್. ಫಿಕ್ಸೆಡ್ ಇಂಡಕ್ಟರ್ಸ್ ಆರ್ ಯೂಸ್ಡ್ ಆಸ್ ಎ ಬ್ಯಾಲೆಸ್ಟ್ ಇನ್ ಗ್ಯಾಸ್ ಡಿಸ್ಚಾರ್ಜ್ ಲ್ಯಾಂಪ್ಸ್. ಗ್ಯಾಸ್ ಡಿಸ್ಚಾರ್ಜ್ ಲ್ಯಾಂಪ್ ಅಂತಂದರೆ ಯಾವುದು? ನಿಮ್ಮ ಮನೆಯಲ್ಲಿ ಫ್ಲೋರೋಸೆಂಟ್ ಲ್ಯಾಂಪ್ ಇತ್ತು ಅಂತಂದರೆ ಅದು ಗ್ಯಾಸ್ ಡಿಸ್ಚಾರ್ಜ್ ಲ್ಯಾಂಪ್. ಬೀದಿಯಲ್ಲಿ ಸ್ಟ್ರೀಟಲ್ಲಿ ಹಾಕಿರ್ತಕ್ಕಂಥ ಮರ್ಕ್ಯೂರಿ ಎಪ್ಪರ್ ಲ್ಯಾಂಪ್ ಬರುತ್ತೆ, ಸೋಡಿಯಂ ಎಪ್ಪರ್ ಲ್ಯಾಂಪ್ ಬರುತ್ತೆ. ಇವನ್ನು ನಾವು ಗ್ಯಾಸ್ ಡಿಸ್ಚಾರ್ಜ್ ಲ್ಯಾಂಪ್ ಅಂತ ಕರಿತೀವಿ. ಈ ಗ್ಯಾಸ್ ಡಿಸ್ಚಾರ್ಜ್ ಲ್ಯಾಂಪಲ್ಲಿ ಕಂಪಲ್ಸರಿ ಈ ಬ್ಯಾಲೆಸ್ಟ್ ಅಂತಕ್ಕಂಥದ್ದು ಅಂದರೆ ಚೋಕನ್ನು ನಾವು ಯೂಸ್ ಮಾಡಿರ್ತೀವಿ. ಇಟ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಇಂಡಕ್ಟರ್. ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಆಸ್ ಎ ಪವರ್ ಸಪ್ಲೈ ಫಿಲ್ಟರ್. ಪವರ್ ಸಪ್ಲೈ ಫಿಲ್ಟರ್ನಲ್ಲೂ ಸಹ ಈ ಒಂದು ಚೋಕುಗಳನ್ನು ಅಥವಾ ಇಂಡಕ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ವೇರಿಯಬಲ್ ಇಂಡಕ್ಟರ್ಸ್ ಆ್ಯಂಡ್ ಟ್ಯಾಪ್ಡ್ ಇಂಡಕ್ಟರ್ಸ್ ಆರ್ ಯೂಸ್ಡ್ ಫಾರ್ ಒಬ್ಟೈನಿಂಗ್ ದ ವೇರಿಯೇಷನ್ ಆಫ್ ಕರೆಂಟ್ ಇನ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಟು ಶೂಟ್ ದ ಎಲೆಕ್ಟ್ರೋಡ್ ಸೈಜ್ ಆ್ಯಂಡ್ ವೆಲ್ಡ್ ಮಟೀರಿಯಲ್. ವೇರಿಯಬಲ್ ಇಂಡಕ್ಟರ್ಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ? ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ನಲ್ಲಿ ಎಲೆಕ್ಟ್ರೋಡಿನ ಸೈಜಿಗೆ ಕರೆಕ್ಟಾಗಿ ಕರೆಂಟನ್ನು ಸೆಟ್ ಮಾಡೋದಕ್ಕೆ ಈ ವೇರಿಯಬಲ್ ಇಂಡಕ್ಟರ್ಗಳನ್ನು ನಾವು ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರಿಗೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಫಂಕ್ಷನ್ ಆಫ್ ಚೋಕ್ ಇನ್ ಎ ಫ್ಲೋರಸೆಂಟ್ ಲ್ಯಾಂಪ್. ನಿಮ್ಮ ಮನೆಯಲ್ಲಿ ಯೂಶ್ವಲಿ ಹಳೆ ಕಾಲದ ಮನೆ ಆಗಿದ್ದರೆ ಫ್ಲೋರಸೆಂಟ್ ಲ್ಯಾಂಪು ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಯಲ್ಲೂ ಸಹ LED ಬಲ್ಪ್ಗಳನ್ನು ಬಳಸ್ತಾ ಇದ್ದಾರೆ. ಬಟ್ ಫ್ಲೋರಸೆಂಟ್ ಲ್ಯಾಂಪ್ ಕೊಟ್ಟಷ್ಟು ಲೈಫನ್ನು ನಿಮ್ಮದು LED ಬಲ್ಪ್ ಕೊಡಲ್ಲ. ಸೊ ಫ್ಲೋರಸೆಂಟ್ ಲ್ಯಾಂಪಲ್ಲಿ ನಾವು ಕಂಪಲ್ಸರಿ ಈ ಬ್ಯಾಲೆಸ್ಟ್ ಅಥವಾ ಚೋಕ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತೀವಿ. ಸೊ ಫಿಗರ್ ಶೋಸ್ ದ ಫ್ಲೋರಸೆಂಟ್ ಲ್ಯಾಂಪ್. ಇದದ್ದು ಟ್ಯೂಬು, ಇಲ್ಲಿ ಚೋಕ್ ಇರುತ್ತೆ, ಇಲ್ಲಿ ಸ್ಟಾರ್ಟರ್ ಇರುತ್ತೆ. ಓಕೆ, ಈ ಕಡೆ ಸೈಡ್ ಹೋಲ್ಡರ್ಸ್ ಇರುತ್ತೆ, ಇಲ್ಲೊಂದು SP ಸ್ವಿಚ್ಚನ್ನು ಕೊಟ್ಟಿರ್ತಾರೆ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಫ್ಲೋರೋಸೆಂಟ್ ಲ್ಯಾಂಪ್. ಇಲ್ಲೇನಿದೆಯಲ್ಲ, ದಿಸ್ ಈಸ್ ಎ ಚೋಕ್. ಈ ಚೋಕನ್ನು ನಾವು ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ. ಫಿಗರ್ ಶೋಸ್ ದ ಫ್ಲೋರಸೆಂಟ್ ಲೂಪ್ ಸರ್ಕ್ಯೂಟ್. ದ ಇಂಡಕ್ಟರ್ ಅಥವಾ ಬಾಲೆಸ್ಟ್ ಈಸ್ ಯೂಸ್ಡ್ to induce the momentarily high voltage to fire the lamp. The ballast then limits the current through the lamps after a lamp is lit. Because of the coil inductive resistance, the operation of the lamp circuit is all follows. ಸೊ ಇಲ್ಲಿ ಏನು ಕೊಟ್ಟಿಯಾರಪ್ಪ ಅಂತಂದರೆ ಇಲ್ಲಿ ಗ್ಯಾಸ್ ಡಿಸ್ಚಾರ್ಜ್ ಟ್ಯೂಬನ್ನು ಕೊಟ್ಟಿಯಾನೆ. ಗ್ಯಾಸ್ ಡಿಸ್ಚಾರ್ಜ್ ಅಂತಂದರೆ ಒಳಗಡೆ ನಿಮಗೆ ಫ್ಲೋರಸೆಂಟ್ ಪೌಡರನ್ನು ತುಂಬಿರ್ತಾರೆ, ಮರ್ಕ್ಯೂರಿ ಗ್ಯಾಸನ್ನು ತುಂಬಿರ್ತಾರೆ. ಇವೆರಡು ಫಿಲಮೆಂಟಿನ ಬಗ್ಗೆ ಗ್ಯಾಸ್ ಡಿಸ್ಚಾರ್ಜ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರೊವೈಡ್ ಎ ಥೌಸಂಡ್ಸ್ ಆಫ್ ವೋಲ್ಟ್. 1000 ವೋಲ್ಟೇಜ್ ಕೊಟ್ಟರೆ ನಾವು ಇಲ್ಲಿ ಗ್ಯಾಸ್ ಡಿಸ್ಚಾರ್ಜ್ ಆಗಿಬಿಟ್ಟು ಬಲ್ಪ್ ಆನ್ ಆಗುತ್ತೆ. ಯಾವಾಗ? ಮೂಮೆಂಟರಲ್ಲಿ, ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಈ ಒಂದು ಟ್ಯೂಬ್ ಲೈಟಿಗೆ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣವೇ 1100 ವೋಲ್ಟೇಜ್ ಪಾಸ್ ಆಗಬೇಕು. ಆ ಒಂದು ಉದ್ದೇಶದಿಂದ ಆ ಇಗ್ನಿಷನ್ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ಮೂಮೆಂಟ್ರಲ್ಲಿ ಹೈ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಚೋಕನ್ನು ಹಾಕಿರ್ತೀವಿ. ಇದು ಸ್ಟಾರ್ಟಿಂಗ್ ಆಫ್ ದ ಫ್ಲೋರಸೆಂಟ್ ಲ್ಯಾಂಪ್ ಮಾತ್ರ. ಒಂದು ಸರಿ ನಿಮ್ಮ ಫ್ಲೋರಸೆಂಟ್ ಲ್ಯಾಂಪ್ ಆನ್ ಆಯಿತು ಅಂತಂದರೆ ನೆಕ್ಸ್ಟ್ ಈ ಇಂಡಕ್ಟರ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಲಿಮಿಟ್ಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ನಲ್ಲಿ ಹರಿತಕ್ಕಂಥ ಕರೆಂಟನ್ನು ಲಿಮಿಟ್ ಮಾಡುತ್ತೆ. ಸೊ 2 ಕೆಲಸವನ್ನು ಇಲ್ಲಿ ನಿಮ್ಮದು ಚೋಕು ಮಾಡುತ್ತೆ. ಏನು 2 ಕೆಲಸ? ಸ್ಟಾರ್ಟಿಂಗಲ್ಲಿ ಮೂಮೆಂಟರಲ್ಲಿ ಹೈ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಒನ್ಸ್ ದ ಟ್ಯೂಬ್ ಈಸ್ ಆನ್ ದೆನ್ ಇಟ್ ರೆಡ್ಯೂಸಸ್ ದ ಕರೆಂಟ್, ಎನಿ ಚೇಂಜ್ ಇನ್ ದ ಸರ್ಕ್ಯೂಟ್ ಕರೆಂಟ್. 2 ಕೆಲಸಕ್ಕೋಸ್ಕರ ನಾವು ಈ ಒಂದು ಫ್ಲೋರಸೆಂಟ್ ಲ್ಯಾಂಪಲ್ಲಿ ಈ ಒಂದು ಚೋಕನ್ನು ಯೂಸ್ ಮಾಡಿರ್ತಾರೆ. ದ ಫ್ಲೋರಸೆಂಟ್ ಲ್ಯಾಂಪ್ ಈಸ್ ಎ ಗ್ಲಾಸ್ ಟ್ಯೂಬ್ with tungsten filament
ಸೀಲ್ಡ್ ಅಟ್ ಈಚ್ ರಾಡ್. ನೋಡಿ, ಫ್ಲೋರೋಸೆಂಟ್ ಲ್ಯಾಂಪಲ್ಲಿ ಏನಿದೆ, ಟಂಗ್ಸ್ಟನ್ ಬಲ್ಬ್ ಇದೆ. ಈ ಕಡೆ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಇದೆ, ಇಲ್ಲಿ ಈ ಕಡೆ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಇದೆ. ಅದನ್ನು ಎರಡೂ ಸೈಡಿಂದನೂ ಸಹ ಸೀಲ್ ಮಾಡಿರ್ತಾರೆ. ದ ಇನ್ನರ್ ಸರ್ಫೇಸ್ ಆಫ್ ದ ಟ್ಯೂಬ್ ಈಸ್ ಕೋಟೆಡ್ ವಿತ್ ಫಾಸ್ಫರಸ್ ಮಟೀರಿಯಲ್. ಒಳಗಡೆ ಟ್ಯೂಬಿನ ಒಳಭಾಗದಲ್ಲಿ ಫಾಸ್ಫರ್ ಅಂತಕ್ಕಂಥ ಒಂದು ಮಟೀರಿಯಲಿಂದ ಕೋಟ್ ಮಾಡಿರ್ತಾರೆ. ದಿಸ್ ಡಿಟರ್ಮೈನ್ಸ್ ದ ಕಲರ್ ಆಫ್ ದ ಲೈಟ್ ಪ್ರೊಡ್ಯೂಸ್ಡ್. ಸೊ ಈ ಕೋಟಿಂಗ್ ಏನಿದೆಯಲ್ಲ, ನಿಮ್ಮದು ಬಲ್ಬು ಯಾವ ಕಲರ್ ಇರಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಒಳಗಡೆ ಪೌಡರ್ ಕೋಟಿಂಗನ್ನು ಕೊಟ್ಟಿರ್ತಾರೆ. ಮೋಸ್ಟ್ ಆಫ್ ದ ಏರ್ ಈಸ್ ರಿಮೂವ್ಡ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ದ ಸ್ಮಾಲ್ ಅಮೌಂಟ್ ಆಫ್ ಆರ್ಗಾನ್ ಗ್ಯಾಸ್ ಆ್ಯಂಡ್ ಮರ್ಕ್ಯುರಿ ಆರ್ ಅಡ್ಮಿಟೆಡ್ ಟು ಸೀಲ್ಡ್ ದ ಟ್ಯೂಬ್. ಸೊ ಒಳಗಡೆ ಇರ್ತಕ್ಕಂಥ ಎಲ್ಲ ಗಾಳಿಯನ್ನು ಹೊರಗಡೆ ತೆಗೆದ್ಬಿಟ್ಟು ಆ ಟ್ಯೂಬಿನ ಒಳಗಡೆ ಆರ್ಗಾನ್ ಮತ್ತು ಮರ್ಕ್ಯುರಿ ಅಂತಕ್ಕಂಥ ಎರಡು ಗ್ಯಾಸ್ಗಳನ್ನು ತುಂಬಿಬಿಟ್ಟು ಎರಡೂ ಸೈಡಿಂದ ಸೀಲ್ ಮಾಡಿರ್ತಾರೆ. ದಿಟ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ಟ್ಯೂಬ್. ಟ್ಯೂಬಿನ ರಚನೆ ಹೆಂಗಿರುತ್ತೆ ಗೊತ್ತಾ? ಈ ಕಡೆಗೊಂದು ಮತ್ತು ಈ ಸೈಡೊಂದು, ಈ ಸೈಡೊಂದು ಮತ್ತು ಈ ಸೈಡೊಂದು ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ. ಒಳಗಡೆ ಇರ್ತಕ್ಕಂಥ ಟ್ಯೂಬಿನ ಒಳಗಡೆ ಕೋಟಿಂಗನ್ನು ಫಾಸ್ಫರ್ ಕೋಟಿಂಗ್ ಮಾಡಿರ್ತಾರೆ. ಮತ್ತು ಈ ಒಂದು ಟ್ಯೂಬಿನ ಒಳಗಡೆ ಇರ್ತಕ್ಕಂಥ ಎಲ್ಲ ಗಾಳಿಯನ್ನು ತೆಗೆದ್ಬಿಟ್ಟು ಅದರ ಒಳಗಡೆ ಆರ್ಗಾನ್ ಅಥವಾ ಮರ್ಕ್ಯುರಿ ಗ್ಯಾಸನ್ನು ತುಂಬಿರ್ತಾರೆ. ವೆನ್ ದ ಮೂಮೆಂಟರಿಲಿ ಕಾಂಟ್ಯಾಕ್ಟ್ ಆಫ್ ದ ಸ್ವಿಚ್ 2 ಈಸ್ ಪುಷ್ಡ್ ಆರ್ ಕ್ಲೋಸ್ಡ್ and held closed for a several seconds, a complete series path exists for a current to flow through the two filament to become heated, emitting the electron. ಸೊ ಈ ಒಂದು ಸ್ವಿಚ್ ಏನಿದೆಯಲ್ಲ, ಈ ಸ್ವಿಚ್ಚನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಫಿಲಮೆಂಟಿನ ಮೂಲಕ ಸೀರೀಸ್ ಆಗಿಬಿಟ್ಟು, ಸೊ ಕರೆಂಟು ಸ್ವಿಚ್ 1ನ ಮೂಲಕ ಈ ಫಿಲಮೆಂಟಿಗೆ ಬಂದು, ಈ ಸ್ವಿಚ್ಚಿನ ಮೂಲಕ ಈ ಫಿಲಮೆಂಟಿಗೆ ಬಂದು, ಈ ಚೌಕಿನ ಮೂಲಕ ಸೀರೀಸ್ ಕನೆಕ್ಷನ್ ಆಗಿಬಿಟ್ಟು ಒಳಗಡೆ ಏನಾಗುತ್ತೆ, ಗ್ಯಾಸ್ ಅಯಾನೈಜೇಷನ್ ಸ್ಟಾರ್ಟ್ ಆಗುತ್ತೆ. ವಿತಿನ್ ದ ಸೆವರಲ್ ಸೆಕೆಂಡ್ ಕಂಪ್ಲೀಟ್ ದ ಸೀರೀಸ್ ಪಾತ್ ಆ್ಯಂಡ್ ಎಕ್ಸಿಸ್ಟ್ ದ ಕರೆಂಟ್ ಟು ಫ್ಲೋ ಥ್ರೂ ದ ಟೂ ಫಿಲಮೆಂಟ್ ಟು ಬಿಕಮ್ ದ ಹೀಟೆಡ್ ಆಫ್ ಆ್ಯಂಡ್ ಎಮಿಟ್ಸ್ ದ ಎಲೆಕ್ಟ್ರಾನ್. ಸೊ ಇಲ್ಲಿ ಏನು ನೀವು ಗ್ಯಾಸನ್ನು ತುಂಬಿದಿರಲ್ಲ, ಅಲ್ಲಿ ಎಲೆಕ್ಟ್ರಾನ್ಗಳು ಎಮಿಟ್ ಆಗುತ್ತೆ. ಎ ಡಲ್ ಗ್ಲೋ ಈಸ್ ಅಬ್ಸಾರ್ವ್ಡ್ ಅಟ್ ಈಚ್ ಎಂಡ್ ಆಫ್ ದ ಟ್ಯೂಬ್. ಸೊ ಸ್ಟಾರ್ಟಿಂಗಲ್ಲಿ ನೀವು ಟ್ಯೂಬನ್ನು ಅಬ್ಸರ್ವ್ ಮಾಡಿರ್ತೀರ, ಅವು ಏನಾಗುತ್ತೆ, ಜಸ್ಟ್ ಫ್ಲಿಕ್ಕರಿಂಗ್ ಆಗುತ್ತೆ, ಯಾವುದು ಫಿಲಮೆಂಟ್ ಹತ್ರ. ಸೊ ಬಟ್ ಒನ್ಸ್ ಒಳಗಡೆ ಅಯಾನೈಜೇಷನ್ ಸ್ಟಾರ್ಟ್ ಆಯಿತು ಅಂತಂದರೆ ದ ಬಲ್ಬ್ ವಿಲ್ ಬಿ ಗ್ಲೋ ಇನ್ ಬ್ರೈಟ್. ವೆನ್ ಸ್ವಿಚ್ ಈಸ್ 2 ಈಸ್ ರಿಲೀಸ್ಡ್ ಆರ್ ಓಪನ್ ಮಾಡಿದ್ರಿ ಅಂತಂದರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಬ್ಯಾಲಸ್ಟ್ ಈಸ್ ಇಂಟರಪ್ಟೆಡ್, causing a high voltage to be momentarily induced. The voltage along with the 220 voltage input is insufficient to cause the lamp to fire. This means that the current is conducted through the ionized gas in the tube from one filament to another flame. ನೀವು ಕೊಡ್ತಕ್ಕಂಥ 240 ವೋಲ್ಟೇಜಿನಿಂದ ಈ ಟ್ಯೂಬಿನ ಒಳಗಡೆ ಅಯಾನೈಜೇಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬ್ಯಾಲೆಸ್ಟ್ ಅಥವಾ ಚೋಕನ್ನು ಹಾಕ್ಕೊಂಡಿದ್ದೀವಿ. ಆ ಚೋಕ್ ಏನು ಮಾಡುತ್ತೆ, ಮೂಮೆಂಟರಿಲಿ ನೀವು ಎಲ್ಲಿವರೆಗೂ ಸ್ವಿಚ್ಚನ್ನು ಅಥವಾ ಸ್ಟಾರ್ಟರನ್ನು ಆನ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿವರೆಗೂ ಹೈ ವೋಲ್ಟೇಜ್ ಇಂಪಲ್ಸನ್ನು ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಆವಾಗ ಎರಡು ಫಿಲಮೆಂಟ್ಗಳ ಮಧ್ಯೆ ಅಯಾನೈಜೇಷನ್ ಸ್ಟಾರ್ಟ್ ಆಗಿಬಿಟ್ಟು ನೀವು ಸ್ವಿಚ್ಚನ್ನು ರಿಲೀಸ್ ಮಾಡಿದ್ರಿ ಅಂದರೆ ಈ ಒಂದು ಚೋಕು ಡಿಸ್ಕನೆಕ್ಟ್ ಆಗುತ್ತೆ. ಆವಾಗ ಎರಡು ಫಿಲಮೆಂಟ್ಗಳ ಮಧ್ಯೆ ಈ ಒಂದು ಎಲೆಕ್ಟ್ರಾನುಗಳ ಮೂಲಕ ಕರೆಂಟ್ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯಾನೈಜೇಷನ್ ಸ್ಟಾರ್ಟ್ ಆಗಿಬಿಟ್ಟು ಬಲ್ಬು ಕಂಟಿನ್ಯೂಯಸ್ ಆಗಿ ರನ್ ಆಗುತ್ತೆ. ಇಟ್ ಶುಡ್ ಬಿ ನೋಟೆಡ್ ದಟ್ ದ ಬ್ಯಾಲೆಟ್ಸ್ ಗೆಟ್ಸ್ ಇಟ್ಸ್ ನೇಮ್ ಫ್ರಮ್ ಸೆಕೆಂಡ್ ಫಂಕ್ಷನ್ ಇಟ್ ಪ್ರೊವೈಡ್ಸ್. ಆಫ್ಟರ್ ಎ ಲ್ಯಾಂಪ್ ಈಸ್ ಲೇಟ್, ಎ ಟಿಪಿಕಲ್ 40 ವ್ಯಾಟ್ ಲ್ಯಾಂಪ್ ರಿಕ್ವೈರ್ಸ್ ಓನ್ಲಿ 110 ವಾಲ್ಟ್. ಒಂದು ಸರಿ ನಿಮ್ಮದು ಬಲ್ಬ್ ಆನ್ ಆಯಿತು ಅಂತಂದರೆ ಅಲ್ಲಿ ನಮಗೆ ಬೇಕಾಗಿರೋದು 110 ವೋಲ್ಟೇಜಲ್ಲಿ ಬಲ್ಬು ಆನ್ ಆಗುತ್ತೆ. 110 ವೋಲ್ಟೇಜ್ ಟು ಬಿ ಮೇಂಟೈನ್ ಪ್ರಾಪರ್ ಕರೆಂಟ್ ಫಾರ್ ದ ಲ್ಯಾಂಪ್. ದ ಆಪೋಸಿಷನ್ ಟು ದ ಆಲ್ಟರ್ನೇಟಿಂಗ್ ಕರೆಂಟ್ ಕಾಸ್ಡ್ ಬೈ ದ ಇಂಡಕ್ಟೆನ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಪ್ರಾಥಮಿಕವಾಗಿ ಇದು ಮೊಮೆಂಟರಿಲಿ ಹೈ ವೋಲ್ಟೇಜ್ ಇಂಪಲ್ಸನ್ನು ಪ್ರೊಡ್ಯೂಸ್ ಮಾಡಿಕೊಡುತ್ತೆ ಚೋಕು. ರನ್ನಿಂಗ್ ಟು ಒಂದು ಸರಿ ಆನ್ ಆಯಿತು ಅಂತಂದರೆ ಸರ್ಕ್ಯೂಟ್ನಲ್ಲಿ ಹರಿತಕ್ಕಂಥ ಕರೆಂಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುತ್ತೆ. ಓಕೆ, ದಿಸ್ ಇಸ್ ದ ಫಂಕ್ಷನ್ ಆಫ್ ದ choke. Fluorescent lamp that use a single on-off switch in the supply line
ಫಾರ್ ಕಂಟ್ರೋಲಿಂಗ್ ಪರ್ಪಸ್ ಎಂಪ್ಲಾಯ್ಸ್ ಎ ಸ್ಟಾರ್ಟರ್ ಇನ್ ಪ್ಲೇಸ್ ಆಫ್ ಸ್ವಿಚ್. ಇದೇನು ನಾನು ಸ್ವಿಚ್ ಅಂತ ಹೇಳಿದ್ನಲ್ಲ, ಇಲ್ಲಿ ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ರನ್ನು ಯೂಸ್ ಮಾಡ್ತಾರೆ. ಆ ಸ್ಟಾರ್ಟ್ರಲ್ಲಿ ಏನಾಗಿರುತ್ತೆ ಅಂತಂದರೆ, ಎಲ್ಲಿವರೆಗೂ ಬಲ್ಪ್ ಆನ್ ಆಗುತ್ತೋ ಅಲ್ಲಿವರೆಗೂ ನಿಮ್ಮದು ಕಾಂಟ್ಯಾಕ್ಟು ಕ್ಲೋಸ್ ಆಗುತ್ತೆ. ಒಂದು ಸರಿ ಬಲ್ಪ್ ಆನ್ ಆಯಿತು ಅಂತಂದರೆ ಆ ಥರ್ಮಲ್ ಕಾಂಟ್ಯಾಕ್ಟು ಓಪನ್ ಆಗಿಬಿಟ್ಟು ಈ ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡೋದು. ದಟ್ ಈಸ್ ದ ಫಂಕ್ಷನ್ ಆಫ್ ಸ್ಟಾರ್ಟರ್. When the fluorescent lamp circuit is connected to DC supply, the choke serves the first purpose only. An additional resistor is to be connected in series to limit the current through the lamp. ಸೊ ನೀವೇನಾದರೂ ಡಿ ಸಿ ಸಪ್ಲೈಯನ್ನು ಕೊಟ್ರಿ ಅಂತಂದರೆ ಆವಾಗ ಸ್ಟಾರ್ಟರ್ ಏನು ಮಾಡುತ್ತಪ್ಪ ಅಂತಂದರೆ, ದ ಚೋಕ್ ಸರ್ವ್ಸ್ ದ ಪರ್ಪಸ್ ಆಫ್ ಫಸ್ಟ್ ಪರ್ಪಸ್ ಓನ್ಲಿ. ಫಸ್ಟ್ ಪರ್ಪಸ್ ಅಂದರೆ ಹೈ ವೋಲ್ಟೇಜನ್ನು ಮಾತ್ರ ಪ್ರೊಡ್ಯೂಸ್ ಮಾಡಿಕೊಡುತ್ತೆ, ಬಟ್ ಕರೆಂಟನ್ನು ಲಿಮಿಟ್ ಮಾಡಲ್ಲ. ಕರೆಂಟನ್ನು ಲಿಮಿಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ನೀವು, ಅಡಿಷನಲ್ಲಿ ಒಂದು ರೆಸಿಸ್ಟಾರನ್ನು ಸೀರೀಸ್ ಆಗಿ ಕನೆಕ್ಷನ್ ಮಾಡ್ಕೋಬೇಕು ಟು ಲಿಮಿಟ್ ದ ಕರೆಂಟ್. ದಿಸ್ ಈಸ್ ದ ಫಂಕ್ಷನ್ ಆಫ್ ಚೋಕ್ ಇನ್ ಫ್ಲೋರಸೆಂಟ್ ಲ್ಯಾಂಪ್. ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ಆಫ್ ಇಂಡಕ್ಟೆನ್ಸ್. ಸೊ ಅಡ್ವಾಂಟೇಜು ಎಲ್ಲಿರುತ್ತೋ ಅಲ್ಲಿ ಡಿಸ್ಅಡ್ವಾಂಟೇಜು ಸಹ ಇದ್ದೇ ಇರುತ್ತೆ. ಹಾಗಾದರೆ ಏನು ಡಿಸ್ಅಡ್ವಾಂಟೇಜಸ್ಸು? ಇಂಡಕ್ಟೆನ್ಸ್ ಇನ್ಕ್ರೀಸಸ್ ಆರ್ಸಿಂಗ್ ಇನ್ ದ ಸ್ವಿಚ್ ಕಾಂಟ್ಯಾಕ್ಟ್ ವಿಚ್ ಈಸ್ ಎ ಮೇಜರ್ ಡಿಸ್ಅಡ್ವಾಂಟೇಜ್. ಇಂಡಕ್ಟೆನ್ಸಿಂದ ಏನಾಗುತ್ತಪ್ಪ ಅಂತಂದರೆ ಸ್ಟಾರ್ಟರಿನ ಒಳಗಡೆ ಸ್ಪಾರ್ಕಿಂಗ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪಾರ್ಕಿಂಗ್ ಪ್ರೊಡ್ಯೂಸ್ ಆಗೋದು ಮೇಯ್ನ್ ಡಿಸ್ಅಡ್ವಾಂಟೇಜಸ್. ಎ ಲಾರ್ಜ್ ವೋಲ್ಟೇಜ್ ಅಕ್ರಾಸ್ ದ ಕಾಂಟ್ಯಾಕ್ಟ್ ವೈಲ್ opening the switches of the inducting circuit sets an arc and the stored energy in the magnetic field increases the arcing. The additional measure are required to suppress the arc in such circuit. ಸೊ ಇದೇನಾಗುತ್ತೆ ಅಂತಂದರೆ, ಮೊಮೆಂಟರಲ್ಲಿ ಹೈ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಸ್ಟಾರ್ಟರನ್ನೇ ಕಾಂಟ್ಯಾಕ್ಟ್ಗಳು ಓಪನ್ನು ಕ್ಲೋಸ್ ಆಗ್ತಾ ಇರುತ್ತಲ್ಲ ಥರ್ಮಲ್ ಎಫೆಕ್ಟಿನಿಂದ, ಆವಾಗ ಸ್ಪಾರ್ಕಿಂಗ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪಾರ್ಕಿಂಗನ್ನು ಸಪ್ರೆಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಸ್ಟಾರ್ಟರಿನ ಒಳಭಾಗದಲ್ಲಿ 2 ಟರ್ಮಿನಲ್ಗಳ ಮಧ್ಯೆ ಕೆಪಾಸಿಟರನ್ನು ಹಾಕಿರ್ತಾರೆ. ಆ ಕೆಪಾಸಿಟರ್ ಏನು ಮಾಡುತ್ತೆ, ವಿಚ್ ಸಪ್ರೆಸ್ ದ ಆರ್ಕ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಸ್ಟಾರ್ಟರ್. ಓಕೆ, ದಿಸ್ ಈಸ್ ದ ಫಂಕ್ಷನ್ ಆಫ್ ಚೋಕ್. ನೆಕ್ಸ್ಟು ಕೌಂಟರ್ ಇ ಎಮ್ ಎಫ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ಟೈಮ್ ಕಾನ್ಸ್ಟೆಂಟ್. ಕೌಂಟರ್ ಇ ಎಮ್ ಎಫ್ ಅಂತ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ನಾವು ಬ್ಯಾಕ್ ಇ ಎಮ್ ಎಫ್ ಅಂತ ಕರಿತೀವಿ. ಸೊ ನಾನಾಗಲೇ ಹೇಳಿದೆ ನಿಮಗೆ, ಚೋಕಲ್ಲಿ ನಿಮಗೆ ಮೂಮೆಂಟರಲ್ಲಿ 1000 ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ನೀವು ಕೊಡ್ತಕ್ಕಂಥದ್ದು ಓನ್ಲಿ 240 ವೋಲ್ಟೇಜು, ಬಟ್ ಟ್ಯೂಬ್ ಆನ್ ಆಗಬೇಕು ಅಂತಂದರೆ 1000 ವೋಲ್ಟೇಜು ಬೇಕಾಗತ್ತೆ. ಹಾಗಾದರೆ 1000 ವೋಲ್ಟೇಜು ಹೆಂಗೆ ಪ್ರೊಡ್ಯೂಸ್ ಆಯಿತು? ನೀವು ಕಾಯಿಲ್ಗೆ ಸಪ್ಲೈಯನ್ನು ಕೊಟ್ಟಾಗ ಅಲ್ಲಿ ಸೆಲ್ಫ್ ಇಂಡಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಸೆಲ್ಫ್ ಇಂಡಕ್ಷನ್ನಿಂದ ಅಲ್ಲಿ ನಮಗೆ ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಅಕಾರ್ಡಿಂಗ್ ಟು ಎ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವೆನ್ ಎವರ್ ಎ ಫ್ಲಕ್ಸ್ ಥ್ರೋಯಿಂಗ್ ಎ ಸರ್ಕ್ಯೂಟ್ ವಿಲ್ ಬಿ ಚೇಂಜಸ್ ಆನ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್. ಸೊ ಎ ಸಿ ಸಪ್ಲೈಯನ್ನು ನೀವು ಚೋಕಿಗೆ ಕೊಟ್ಟ ತಕ್ಷಣ ಏನಾಗುತ್ತೆ, ಅಲ್ಲಿ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿಬಿಟ್ಟು ಆ ಒಂದು ಚೋಕಿನಲ್ಲಿರ್ತಕ್ಕಂಥ ಕಂಡಕ್ಟರ್ನ ಜೊತೆಗೆ ಲಿಂಕ್ ಆಗಿಬಿಟ್ಟು ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಆ ಇ ಎಮ್ ಎಫ್ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಸಪ್ಲೈ ವೋಲ್ಟೇಜಿನ ಪಾತಲ್ಲಿರುತ್ತೆ. ಸಪ್ಲೈ ವೋಲ್ಟೇಜಿನ ಪಾತಲ್ಲಿರೋದ್ರಿಂದ ಇನಿಷಿಯಲಿ ನಾವು ಕೊಡ್ತಕ್ಕಂಥ ಸಪ್ಲೈ ವೋಲ್ಟೇಜಿನ ಜೊತೆಗೆ ಆ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಿಬಿಟ್ಟು ಎರಡೂ ಸೇರಿ ಮೂಮೆಂಟರಿಲಿ ಹೈ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಒನ್ಸ್ ಬಲ್ಪ್ ಸ್ಟಾರ್ಟ್ ಆದ ತಕ್ಷಣವೇ ಬ್ಯಾಕ್ ಇ ಎಮ್ ಎಫ್ ಏನು ಮಾಡುತ್ತೆ, ಸಪ್ಲೈ ವೋಲ್ಟೇಜಿಗೆ ಆಪೋಸಿಟ್ಟಾಗಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಏನಂತ ಕರಿತೀವಿ, ಬ್ಯಾಕ್ ಇ ಎಮ್ ಎಫ್ ಅಥವಾ ಕೌಂಟರ್ ಇ ಎಮ್ ಎಫ್ ಅಂತ ಕರಿತೀವಿ. ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್ ಆರ್ ಎ ಕಾಯಿಲ್ ಬೈ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಎ ಕೌಂಟರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. Since the induced EMF ಅಥವಾ voltage is always opposing or countering the action of the source voltage is known as counter EMF. Counter electromotive force is sometimes referred to as a back EMF. ಸೊ ಈಗ ಬ್ಯಾಕ್ ಇ ಎಮ್ ಎಫ್ ಅಂತಂದ್ರೆ ಗೊತ್ತಾಯ್ತಾ, 230 ವೋಲ್ಟೇಜನ್ನು ನೀವು ಇಂಡಕ್ಟರ್ಗೆ ಕೊಟ್ಟಾಗ ಅಲ್ಲಿ ಸೆಲ್ಫ್ ಇಂಡಕ್ಷನ್ನಿಂದ
ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಚೋಕಲ್ಲಿರ್ತಕ್ಕಂಥ ಕಂಡಕ್ಟರ್ನ ಜೊತೆಗೆ ಲಿಂಕ್ ಆದಾಗ ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇನಿಷಿಯಲಿ ದಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಸೇಮ್ ಪಾತ್ ಆಫ್ ದ ಸಪ್ಲೈ ವೋಲ್ಟೇಜ್, ಬಟ್ ಒನ್ಸ್ ದ ಟ್ಯೂಬ್ ಈಸ್ ಆನ್, ದ ಕೌಂಟರ್ ಇ ಎಮ್ ಎಫ್ ಅಂದರೆ ಚೋಕಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ ಇ ಎಮ್ ಎಫು ಸಪ್ಲೈ ವೋಲ್ಟೇಜ್ಗೆ ಆಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರನೇ ಚೋಕು ಎರಡು ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ದು. ಒಂದು, ಮೂಮೆಂಟರಲ್ಲಿ ಹೈ ವೋಲ್ಟೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ, ಎರಡನೇದು ಕರೆಂಟನ್ನು ಲಿಮಿಟ್ ಮಾಡುತ್ತೆ. ಯಾವಾಗ ಸಪ್ಲೈ ವೋಲ್ಟೇಜ್ಗೆ ಆಪೋಸಿಟ್ ಆಗಿ ಬ್ಯಾಕ್ ಇ ಎಮ್ ಎಫ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ಕಾಗಿ ವೋಲ್ಟೇಜ್ ಕಮ್ಮಿ ಆಯಿತು ಅಂತಂದರೆ ಕರೆಂಟು ಸಹ ಕಮ್ಮಿ ಆಗುತ್ತೆ. ಯಾವುದೇ ರೀತಿಯ ಕರೆಂಟು ಚೇಂಜ್ ಆಗದ ರೀತಿಯಲ್ಲಿ ಈ ಇಂಡಕ್ಟೆನ್ಸು ನೋಡ್ಕೊಳ್ಳುತ್ತೆ. ದ ಇಂಡಕ್ಟೆನ್ಸ್ ರೇಟಿಂಗ್ ಆಫ್ ದ ಇಂಡಕ್ಟರ್ refers to ability to generate the counter voltage to change the current flow. 1 Henry SI unit represent the inductance of a coil in which a current changes 1 ampere per second will produce a counter EMF 1 volt. ಸೊ ನಾನು ಆಗಲೇ ಹೇಳ್ದಂಗೆ ಬ್ಯಾಕ್ ಇ ಎಮ್ ಎಫು ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಂಡಕ್ಟೆನ್ಸಿನ ರೇಟಿಂಗು ಡಿಪೆಂಡ್ ಆಗಿರುತ್ತೆ. ನಾವು ಇಂಡಕ್ಟೆನ್ಸ್ಗೆ ಯೂನಿಟು ಹೆನ್ರಿನಲ್ಲಿ ಹೇಳ್ತೀವಿ, ಹೌದಾ? 1 ಹೆನ್ರಿ ಅಂತಂದರೆ ಏನಪ್ಪ ಅಂತಂದರೆ 1 ಹೆನ್ರಿ ಮೀನ್ಸ್ ವಿಚ್ ರೆಪ್ರೆಸೆಂಟ್ ದ ಇಂಡಕ್ಟೆನ್ಸ್ ಆಫ್ ಕಾಯಿಲ್ ಇನ್ ವಿಚ್ ಎ ಕರೆಂಟ್ ಚೇಂಜಸ್ 1 ಆಂಪಿಯರ್ ಪರ್ 1 ಸೆಕೆಂಡ್. ಆ ಕಾಯಿಲ್ನಲ್ಲಿ 1 ಸೆಕೆಂಡಿಗೆ 1 ಆಂಪಿಯರಷ್ಟು ಕರೆಂಟು ಚೇಂಜ್ ಆಯಿತು ಅಂತಂದರೆ ಅಲ್ಲಿ ನಮಗೆ 1 ವೋಲ್ಟೇಜು ಪ್ರೊಡ್ಯೂಸ್ ಆಗುತ್ತೆ. 1 ವೋಲ್ಟೇಜ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಅದಕ್ಕೆ ನಾವು 1 ಹೆನ್ರಿ ಅಂತ ಕರಿತೀವಿ. ಅದೇ 2 ವೋಲ್ಟೇಜ್ ಪ್ರೊಡ್ಯೂಸ್ ಆಯಿತು ಅಂದರೆ 2 ಹೆನ್ರಿ ಅಂತ ಕರಿತೀವಿ. ಇಟ್ ಈಸ್ ದ ವೋಲ್ಟೇಜ್ ಕೌಂಟರ್ ಇ ಎಮ್ ಎಫ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ದಟ್ ಈಸ್ ಡಿಪೆಂಡ್ ಆನ್ ದ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ನೀವು ರೆಸಿಸ್ಟೆನ್ಸ್ ಅಂತ ಕೇಳಿದ್ದೀರ, ಆಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದೇ ರೀತಿಯಾಗಿ ಈ ಇಂಡಕ್ಟೆನ್ಸನ್ನು ಸಹ ಆಪೋಸ್ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ, ಅದನ್ನು ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಆಪೋಸಿಷನ್ ಆಫರ್ ಟು ದ ಎ ಸಿ ಕರೆಂಟ್ ಫ್ಲೋ ಬೈ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟಿನಿಂದ ಕರೆಂಟನ್ನು ಆಪೋಸ್ ಮಾಡ್ತಕ್ಕಂಥ ಒಂದು ಗುಣವನ್ನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಇಂಡಕ್ಟೆನ್ಸ್ ಅಂದರೆ ಏನು, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೇನು, ಇಂಡಕ್ಟೆನ್ಸ್ಗೆ ಯೂನಿಟ್ ಏನು, ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಯೂನಿಟ್ ಏನು, ಇದು ನಿಮ್ಮದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೂ ಸಹ ಕೇಳ್ತಾರೆ ಮತ್ತು ಎಕ್ಸಾಮಿನೇಷನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇದನ್ನು ಕೇಳ್ತಾರೆ, ನೆನಪಲ್ಲಿ ಇಟ್ಕೊಂಡಿರಬೇಕು. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಆಪೋಸಿಷನ್ ಆಫರ್ ಟು ಆನ್ ಎ ಸಿ ಕರೆಂಟ್ ಫ್ಲೋ ಬೈ ಎ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟಿನಿಂದ ಕರೆಂಟನ್ನು ಆಪೋಸ್ ಮಾಡ್ತಕ್ಕಂಥ ಒಂದು ಗುಣವನ್ನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೀತಾರೆ. ಹಾಗಾದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಯೂನಿಟ್ ಏನು? ದ ಯೂನಿಟ್ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಓಮ್. ಇದಕ್ಕೂ ಸಹ ರೆಸಿಸ್ಟೆನ್ಸ್ಗೆ ಯಾವ ರೀತಿಯಾಗಿ ನಾವು ಓಮಲ್ಲಿ ಹೇಳ್ತೇವೋ ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೂ ಸಹ ಯೂನಿಟು ಓಮ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಎ ರಿಸಲ್ಟ್ ಆಫ್ ಕೌಂಟರ್ ಇ ಎಮ್ ಎಫ್ ಆಫ್ ದ ಇಂಡಕ್ಟರ್. ಕೌಂಟರ್ ಇ ಎಮ್ ಎಫು ಏನು ಬಿಲ್ಡಪ್ ಆಗುತ್ತಲ್ಲ ಅದರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸು ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಡಿಪೆಂಡ್ ಆನ್ ದ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಇನ್ ದ ಇಂಡಕ್ಟಿವ್ ಕಾಯಿಲ್. ದ ಇಂಡಕ್ಟರ್ಸ್ ಕೌಂಟರ್ ಇ ಎಮ್ ಎಫ್ is just equal to the source voltage. The current flow through a coil connected to a DC source is limited by a Y resistance of a coil only. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಟ್ಯೂಬ್ ಲೈಟಿಗೆ ಡಿ ಸಿ ಸಪ್ಲೈ ಕೊಟ್ಟು ಆನ್ ಮಾಡಿದರೆ ಆನ್ ಆಗುತ್ತೆ, ಬಟ್ ಇನಿಷಿಯಲಿ ಹೈ ವೋಲ್ಟೇಜನ್ನು ಮಾತ್ರ ಪ್ರೊಡ್ಯೂಸ್ ಮಾಡಿಕೊಡುತ್ತೆ, ಬಟ್ ಕರೆಂಟನ್ನು ಲಿಮಿಟ್ ಮಾಡಲ್ಲ. ಕರೆಂಟನ್ನು ಲಿಮಿಟ್ ಮಾಡಬೇಕು ಅಂತಂದರೆ ಇಂಡಕ್ಟರಿಗೆ ನಾವೇನು ಮಾಡಬೇಕು, ಒಂದು ಸೀರೀಸ್ ಆಗಿ ರೆಸಿಸ್ಟೆನ್ಸನ್ನು ಕಲೆಕ್ಟ್ ಮಾಡಬೇಕು ವೆನ್ ವಿ ಆರ್ ಯಾಕೆ ಅಂತಂದರೆ ಅದರಲ್ಲಿ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಲ್ಲ. ಎ ಸಿ ಸಪ್ಲೈಯನ್ನು ಕೊಟ್ಟರೆ ಮಾತ್ರ ಬ್ಯಾಕ್ ಇ ಎಮ್ ಎಫ್ ಅಥವಾ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಕೌಂಟರ್ ಇ ಎಮ್ ಎಫು ಸರ್ಕ್ಯೂಟ್ನಲ್ಲಿ ಹರಿತಕ್ಕಂಥ ಕರೆಂಟನ್ನು ಲಿಮಿಟ್ ಮಾಡುತ್ತೆ. ಅಪೋಸಿಟಾಗಿ ಅಪ್ಲೈಡ್ ವೋಲ್ಟೇಜ್ಗೆ ಆಪೋಸಿಟಾಗಿ ಕೌಂಟರ್ ಇ ಎಮ್ ಎಫ್ ಆಕ್ಟ್ ಮಾಡಿಬಿಟ್ಟು ಅಲ್ಲಿ ಸರ್ಕ್ಯೂಟಿನಲ್ಲಿ ಯಾವುದೇ ಥರನಾದ ಕರೆಂಟು ಚೇಂಜ್ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತೆ.
ಬಟ್ ಡಿ ಸಿ ಸಪ್ಲೈಯನ್ನು ಕೊಟ್ಟಾಗ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಲ್ಲ. ಯಾಕೆ ಪ್ರೊಡ್ಯೂಸ್ ಆಗಲ್ಲ? ಅಲ್ಲಿ ಫ್ಲಕ್ಸ್ಗಳ ಪಾತು ಕಾನ್ಸ್ಟೆಂಟ್ ಆಗಿರುತ್ತೆ. ನಾವು ಡಿ ಸಿ ಸಪ್ಲೈಯನ್ನು ಕೊಟ್ಟಾಗ ಅಲ್ಲಿ ಫ್ಲಕ್ಸ್ಗಳು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ನು ಚೇಂಜ್ ಆಗಲ್ಲ. ಚೇಂಜ್ ಆಗದೇ ಇರೋದ್ರಿಂದ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಲ್ಲ. ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ಆ ಒಂದು ಸರ್ಕ್ಯೂಟ್ನಲ್ಲಿ ಕರೆಂಟು ಲಿಮಿಟ್ ಆಗಲ್ಲ. ಅದಕ್ಕೋಸ್ಕರ ನೀವು ಡಿ ಸಿ ಸಪ್ಲೈಯನ್ನು ಏನಾದರೂ ಇಂಡಕ್ಟರಿಗೆ ಕೊಟ್ರಿ ಅಂತಂದರೆ ಅಡಿಷನಲ್ ಆಗಿ ನಾವು ರೆಸಿಸ್ಟಾರನ್ನು ಸೀರೀಸ್ ಆಗಿ ಕನೆಕ್ಷನ್ ಮಾಡಬೇಕಾಗತ್ತೆ. ಕರೆಂಟ್ ಫ್ಲೋ ಥ್ರೂ ದ ಸೇಮ್ ಕಾಯಿಲ್ ಕನೆಕ್ಟೆಡ್ ಟು ಎ ಸಿ ಸೋರ್ಸ್ ಲಿಮಿಟ್ಸ್ ದ current to inductive reactance. Okay, the reactance of a inductor can be calculated with a formula. ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅದು? XL is equal to 2πfL. XL ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸು, 2 and pi is a constant, F is a frequency of the supply and L is a inductance of the coil. The inductive reactance unit to ohm while the frequency is in hertz and the inductance is in Henry. ಇಂಡಕ್ಟೆನ್ಸನ್ನು ಹೆನ್ರಿಯಲ್ಲಿ ಕೊಟ್ಟಾಗ, ಫ್ರೀಕ್ವೆನ್ಸಿಯನ್ನು ಹರ್ಡ್ಸಲ್ಲಿ ಕೊಟ್ಟಾಗ ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಯೂನಿಟು ಓಮ್ ಆಗಿರುತ್ತೆ. From the above formula, it can be seen that inductive reactance is directly proportional to the both frequency and inductance. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ ಅಂಡ್ ಇಂಡಕ್ಟೆನ್ಸ್ ವ್ಯಾಲ್ಯೂ. ಇಂಡಕ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ಸಹ ಇಂಡಕ್ಟಿವ್ ರಿಯಾಕ್ಟೆನ್ಸು ಜಾಸ್ತಿ ಆಗುತ್ತೆ. ಫಾರ್ ಎ ಹೈಯರ್ ಫ್ರೀಕ್ವೆನ್ಸಿ, ದ ಮೋರ್ ರ್ಯಾಪಿಡ್ಲಿ ದ ಕರೆಂಟ್ ಈಸ್ ಚೇಂಜಿಂಗ್, thus the more counter EMF is produced and more ಇಂಡಕ್ಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ ಪ್ರೊಡ್ಯೂಸ್. ಹೌದಾ? ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ? ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಅಂದರೆ ಫಾಸ್ಟಾಗಿ ಏನಾಗುತ್ತೆ, ಅದು ತನ್ನ ಮ್ಯಾಗ್ನಿಟ್ಯೂಡನ್ನು ಮತ್ತು ಡೈರೆಕ್ಷನನ್ನು ಚೇಂಜ್ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ಫ್ಲಕ್ಸು. ಯಾವಾಗ ಫ್ಲಕ್ಸಿನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ನು ಜಾಸ್ತಿ ಆಯಿತು ಅಂತಂದರೆ ಹೆಚ್ಚು ಪ್ರಮಾಣದಲ್ಲಿ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಯಾಕೆಂದರೆ ಫಾರಡೇಸ್ ಸೆಕೆಂಡ್ ಲಾ ಹೇಳುತ್ತೆ, ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಲಿಂಕೇಜ್. ಆ ಕಾಯಿಲಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ ಇ ಎಮ್ ಎಫ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ ಆ ಫ್ಲಕ್ಸು ತನ್ನ ಪಥವನ್ನು ಎಷ್ಟು ಪ್ರಮಾಣದಲ್ಲಿ ಚೇಂಜ್ ಮಾಡುತ್ತೆ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನನ್ನು ಎಷ್ಟು ವೇಗದಲ್ಲಿ ಚೇಂಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ಕೌಂಟರ್ ಇ ಎಮ್ ಎಫು ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ಕೌಂಟರ್ ಇ ಎಮ್ ಎಫು ಸಹ ಜಾಸ್ತಿ ಆಗುತ್ತೆ. ಕೌಂಟರ್ ಇ ಎಮ್ ಎಫ್ ಯಾವಾಗ ಜಾಸ್ತಿ ಆಗುತ್ತೋ ಇಂಡಕ್ಟಿವ್ ರಿಯಾಕ್ಟೆನ್ಸು ಸಹ ಜಾಸ್ತಿ ಆಗುತ್ತೆ. ಹೈಯರ್ ದ ಇಂಡಕ್ಟೆನ್ಸ್, ದ ಮೋರ್ ಫ್ಲಕ್ಸ್ ವಿಲ್ ಬಿ ಚೇಂಜಸ್ ಪರ್ ಯೂನಿಟ್ ಆಫ್ ಕರೆಂಟ್ ಚೇಂಜ್. ಅಗೈನ್ ದ ಮೋರ್ ಕೌಂಟರ್ ಇ ಎಮ್ ಎಫ್ ಆ್ಯಂಡ್ ರಿಯಾಕ್ಟೆನ್ಸ್ ಆರ್ ಮೋರ್. ಸೊ ನೀವು ಇಂಡಕ್ಟೆನ್ಸನ್ನು ಜಾಸ್ತಿ ಮಾಡಿದ್ರೂ ಸಹ ಏನಾಗುತ್ತೆ, ಅಲ್ಲಿ ಕೌಂಟರ್ ಇ ಎಮ್ ಎಫು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಕೌಂಟರ್ ಇ ಎಮ್ ಎಫ್ ಯಾಕೆ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ನೀವು ಇಂಡಕ್ಟೆನ್ಸನ್ನು ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಟನ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಟನ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದಾಗ ಅಲ್ಲಿ ಜಾಸ್ತಿ ಫ್ಲಕ್ಸನ್ನು ಕಂಡಕ್ಟರ್ ಕಟ್ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಇಂಡಕ್ಟಿವ್ ರಿಯಾಕ್ಟೆನ್ಸು ಸಹ ಜಾಸ್ತಿ ಆಗುತ್ತೆ. ದ ಡಿ ಸಿ ರೆಸಿಸ್ಟೆನ್ಸ್ is the resistance measured with very accurate ohm meter. It is the total resistance effect to the pure DC. ಸೊ ಈಗ ನೀವು ಡಿ ಸಿ ರೆಸಿಸ್ಟೆನ್ಸನ್ನು ಮೆಜರ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅಕ್ಯುರೇಟಾಗಿ ಮೆಜರ್ ಮಾಡಬೇಕು ಅಂತಂದರೆ ಓಮ್ ಮೀಟ್ರ್ನಿಂದ ನೀವು ಮೆಜರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಫ್ಯಾಕ್ಟರ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಡಿಪೆಂಡ್. ಇಲ್ಲಿ ನಿಮಗೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅಂದರೆ ಒಂದು ಮೋಕ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಇದರಲ್ಲಿ ನೋಡಿ 50 ಹರ್ಡ್ಸ್ ಇದೆ ಫ್ರೀಕ್ವೆನ್ಸಿ. 50 ಹರ್ಡ್ಸ್ ಫ್ರೀಕ್ವೆನ್ಸಿಯನ್ನು 2 ಹೆನ್ರಿ ಇಂಡಕ್ಟೆನ್ಸ್ ಇರ್ತಕ್ಕಂಥ ಒಂದು ಕಾಯಿಲಿಗೆ ಕೊಟ್ಟಿದ್ದಾರೆ. ಇಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಆ್ಯಂಡ್ ಇಂಡಕ್ಟೆನ್ಸ್ ಇದನ್ನು ನೀವು ಸ್ವಲ್ಪ ಗಮನವಿಟ್ಟು ನೋಡಿದಾಗ ಇಲ್ಲಿ ಬಲ್ಪು ಡಿಮ್ ಆಗಿದೆ, ಇಲ್ಲಿ ಬಲ್ಪು ಬ್ರೈಟ್ ಆಗಿದೆ. ಅದಕ್ಕೆ ಕಾರಣ ಏನು? ಇಲ್ಲಿ ನೋಡಿ ಏನಾಗಿದೆ, 300 ಹರ್ಡ್ಸ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ.
ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ, 50 ಹರ್ಟ್ಸ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಆಗಿರೋದ್ರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನಾಯಿತು, ಅದು ಇಂಡಕ್ಟಿವ್ ರಿಯಾಕ್ಟೆನ್ಸು ಸಹ ಇಲ್ಲಿ ನೋಡಿ, ಇದರಲ್ಲೂ 2 ಹೆನ್ರಿ ಇದೆ, ಇದರಲ್ಲೂ 2 ಹೆನ್ರಿ ಇದೆ. ಫ್ರೀಕ್ವೆನ್ಸಿ ಜಾಸ್ತಿ ಆಗಿರೋದ್ರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಯ್ತು. ಇದರಲ್ಲಿ ಇಲ್ಲಿ 300 ಹರ್ಟ್ಸ್ ಕೊಟ್ಟಿದ್ದಾರೆ. 300 ಹರ್ಟ್ಸಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗಿರೋದ್ರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸು ಸಹ ಜಾಸ್ತಿ ಆಯಿತು. ಆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನು ಮಾಡುತ್ತೆ, ಈ ಕಾಯಿಲ್ನಲ್ಲಿ ಹರಿತಕ್ಕಂಥ ಕರೆಂಟಿನ ಅಥವಾ ಕೌಂಟರ್ ಇ ಎಮ್ ಎಫು ಜಾಸ್ತಿ ಆಗುತ್ತೆ. ಕೌಂಟರ್ ಇ ಎಮ್ ಎಫ್ ಜಾಸ್ತಿ ಆಯಿತು ಅಂತಂದರೆ ಅದರಲ್ಲಿ ಏನಾಗುತ್ತೆ, ಜಾಸ್ತಿ ವೋಲ್ಟೇಜ್ ಬರೋದನ್ನು ಅದು ಅಪೋಸ್ ಮಾಡುತ್ತೆ. ಆವಾಗ ಬಲ್ಪು ಡಿಮ್ ಆಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಆಯಿತು. ಫ್ರೀಕ್ವೆನ್ಸಿ ಕಮ್ಮಿ ಆಗಿರೋದ್ರಿಂದ ರಿಯಾಕ್ಟೆನ್ಸ್ ಕಮ್ಮಿ ಆಯಿತು. ರಿಯಾಕ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ನಿಮ್ಮದು ಬಲ್ಪು ಬ್ರೈಟ್ ಆಯಿತು. ಹೆಂಗೆ ನೀವು ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಬಲ್ಪು ಡಿಮ್ ಆಗ್ತಾ ಹೋಗುತ್ತೋ, ಅದೇ ರೀತಿಯಾಗಿ ಇಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆದರೆ ಬಲ್ಪು ಡಿಮ್ ಆಗುತ್ತೆ, ಕಡಿಮೆ ಆದರೆ ಬ್ರೈಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸರ್ಕ್ಯೂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಿಯಪ್ಪ ಅಂತಂದರೆ ಇಂಡಕ್ಟೆನ್ಸನ್ನು ವೇರಿ ಮಾಡಿದ್ದಾರೆ. ನೋಡಿ ಇಲ್ಲಿ ಇದರಲ್ಲಿ 7 ಹೆನ್ರಿ ಇದೆ, ಇದರಲ್ಲಿ 2 ಹೆನ್ರಿ ಇದೆ. ನಿಮಗೆ ಗೊತ್ತಿದ್ದಂಗೆ ಇಂಡಕ್ಟಿವ್ ರಿಯಾಕ್ಟೆನ್ಸು 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಕ್ಟಿವ್ ರಿಯಾಕ್ಟೆನ್ಸು ಇಂಡಕ್ಟೆನ್ಸನ್ನು ಜಾಸ್ತಿ ಮಾಡಿದ್ರೂ ಸಹ ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡಿದರೂ ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ 7 ಹೆನ್ರಿ ಇಂಡಕ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸು ಜಾಸ್ತಿ ಆಗುತ್ತೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆಗಿರೋದ್ರಿಂದ ಬಲ್ಪು ಡಿಮ್ಮಾಗಿ ಆನ್ ಆಗುತ್ತೆ. ಇಲ್ಲಿ ಇಂಡಕ್ಟೆನ್ಸನ್ನು ಕಮ್ಮಿ ಮಾಡಿರೋದ್ರಿಂದ ಇಂಡಕ್ಟಿವ್ ರಿಯಾಕ್ಟೆನ್ಸು ಸಹ ಕಮ್ಮಿ ಆಗುತ್ತೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ಬಲ್ಪು ಬ್ರೈಟಾಗಿ ಆನ್ ಆಗುತ್ತೆ. ಇದನ್ನು ಭಾಳ ಸಲ ಎಕ್ಸಾಮಿನೇಷನ್ನಲ್ಲಿ ಕೊಟ್ಟಿದ್ದಾನೆ. ಏನು ಕೇಳ್ತಾರಪ್ಪ ಅಂತಂದರೆ ಇಲ್ಲಿ ಫಿಗರನ್ನು ಕೊಟ್ಬಿಟ್ಟು ಲೈಟು ಡಿಮ್ ಆಗುತ್ತೋ ಅಥವಾ ಬ್ರೈಟ್ ಆಗುತ್ತೋ ಅನ್ನೋದನ್ನು ಕೇಳ್ತಾರೆ. ಇಂಡಕ್ಟಿವ್ ರಿಯಾಕ್ಟೆನ್ಸು ಜಾಸ್ತಿ ಆಗಿತ್ತು ಅಂತಂದರೆ ಬಲ್ಪು ಡಿಮ್ ಆಗುತ್ತೆ, ಕಮ್ಮಿ ಆಗಿತ್ತು ಅಂದರೆ ಬಲ್ಪು ಬ್ರೈಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ದ ಡಿ ಸಿ ಕರೆಂಟ್ ವಿಲ್ ಬಿ ಡಿಪೆಂಡ್. ಈಗ ಕರೆಂಟು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಫಾಲೋವಿಂಗ್ ಆರ್ ದ ಫ್ಯಾಕ್ಟರ್ಸ್ ಎಫೆಕ್ಟ್ ದ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಇನ್ ಎ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್. ಒಂದು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟಿನಲ್ಲಿ ಕರೆಂಟು ಫ್ಲೋ ಆಗ್ತಾ ಇದೆ ಅಂತ ಅಂದರೆ ಆ ಕರೆಂಟು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಭಾಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡಿರಿ. ದ ಕರೆಂಟ್ ಫ್ಲೋವಿಂಗ್, ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಪ್ಯೂರ್ ಡಿ ಸಿ ರೆಸಿಸ್ಟಿವ್ ಸರ್ಕ್ಯೂಟ್ ಇಸ್ ಡಿಪೆಂಡ್ ಆನ್, ಒಂದನೇದು ಡಿ ಸಿ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎರಡನೇದು ಸ್ಕಿನ್ ಎಫೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೂರನೇದು ಎಡ್ಡಿ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಲ್ಕನೇದು ಹಿಸ್ಟರಿಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಐದನೇದು ಡೈಎಲೆಕ್ಟ್ರಿಕ್ ಸ್ಟ್ರೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ದ ಕರೆಂಟ್ ಫ್ಲೋವಿಂಗ್ ಥ್ರೂ ಎ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ವಿಲ್ ಡಿಪೆಂಡ್. ಇದು ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಸೊ ಈಗ ಡಿ ಸಿ ರೆಸಿಸ್ಟೆನ್ಸ್. There is DC resistance offered by a conductor to pure DC. The fact that the alternating current changes in the value and direction tends to make it flow along the outer surface of the conductor. This phenomena is known as a skin effect. Reduces the inner conductivity effect of the conducting material and increases the circuit resistance. The DC resistance is the resistance offered by a conductor element to pure DC. Resistance ಅಂತ ಇದ್ರೆ ಏನು ಮಾಡುತ್ತದೋ, that opposes the flow of electric current. ಕರೆಂಟನ್ನು ಅಪೋಸ್ ಮಾಡುತ್ತೆ. The fact that the alternating current changes in value and direction tends to make it flow along the outer surface of the conductor. ಸೊ ನಿಮಗೆ ಗೊತ್ತಿದ್ದಂಗೆ ಎ ಸಿನಲ್ಲಿ ಏನಾಗಿರುತ್ತೆ, ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಾ ಇರುತ್ತೆ.
ಸೊ ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಾ ಇರೋದ್ರಿಂದ ಕರೆಂಟ್ ಏನು ಮಾಡುತ್ತೆ ಎ ಸಿನಲ್ಲಿ ಹೊರಗಡೆ ಕಂಡಕ್ಟರಿನ ಹೊರಭಾಗದಲ್ಲಿ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಆ ಒಂದು ಫೆನಾಮಿನಾವನ್ನು ನಾವೇನಂತ ಕರಿತೀವಿ, ಸ್ಕಿನ್ ಎಫೆಕ್ಟ್. ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್ ಈಸ್ ಕಾಲ್ಡ್ ಸ್ಕಿನ್ ಎಫೆಕ್ಟ್. ನೆನಪಲ್ಲಿ ಇಟ್ಕೊಂಡಿರಿ, ವಾಟ್ ಈಸ್ ಸ್ಕಿನ್ ಎಫೆಕ್ಟ್ ಅಂತ ಯಾವುದಾದ್ರೂ ಇಂಟ್ರ್ಯೂನಲ್ಲಿ ಕೇಳ್ತಾರೆ. ಏನಕ್ಕೆ ಸ್ಕಿನ್ ಎಫೆಕ್ಟ್ ಅಂತಂದರೆ, ದ ಕರೆಂಟ್ ಫ್ಲೋಯಿಂಗ್ ಅಲಾಂಗ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್ ಈಸ್ ಕಾಲ್ಡ್ ಸ್ಕಿನ್ ಎಫೆಕ್ಟ್. ಈ ಸ್ಕಿನ್ ಎಫೆಕ್ಟ್ ಏನು ಮಾಡುತ್ತಪ್ಪ ಅಂತಂದರೆ, ವಿಚ್ ರೆಡ್ಯೂಸಸ್ ದ ಇನ್ನರ್ ಕಂಡಕ್ಟಿವಿಟಿ ವಿಚ್ ಎಫೆಕ್ಟ್ ದ ಕಂಡಕ್ಟಿಂಗ್ ಮಟೀರಿಯಲ್ ಆ್ಯಂಡ್ ಇನ್ಕ್ರೀಸಸ್ ದ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಸೊ ಇದರಿಂದ ಈ ಸ್ಕಿನ್ ಎಫೆಕ್ಟ್ ಏನು ಮಾಡುತ್ತೆ, ಒಳಗಡೆ ಇರ್ತಕ್ಕಂಥ ಕಂಡಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಕಂಡಕ್ಟಿವಿಟಿ ಕಮ್ಮಿ ಆಯಿತು ಅಂತಂದರೆ ಅಲ್ಲಿ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ದಿಸ್ ಈಸ್ ದ ರೀಸನ್ ದ ಕರೆಂಟ್ ವಿಚ್ ರೆಡ್ಯೂಸಸ್ ವೆನ್ ಎ ಸ್ಕಿನ್ ಎಫೆಕ್ಟ್ ಈಸ್ ಮೋರ್. ಸ್ಕಿನ್ ಎಫೆಕ್ಟು ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಸರ್ಕ್ಯೂಟಿನ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಚ್ ಚೇಂಜಸ್ ಇಟ್ಸ್ ಪೊಲಾರಿಟಿ ವಿತ್ ಈಚ್ ರಿವರ್ಸಲ್ ಆಫ್ ಕರೆಂಟ್. ನಾನು ಆಗಲೇ ಹೇಳ್ದಂಗೆ, ನೀವು ಎ ಸಿ ಸಪ್ಲೈಯನ್ನು ಕೊಟ್ಟಾಗ ಏನಾಗುತ್ತೆ, ಒಂದು ಸರಿ ಪಾಸಿಟಿವ್ ಮತ್ತು ಒಂದು ಸರಿ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಈ ಥರ ಸೈಕಲ್ಲು ಫ್ಲೋ ಆಗ್ತಾ ಇರುತ್ತೆ. ಪ್ರತಿಯೊಂದು ಸೆಕೆಂಡಿಗೆ ತನ್ನ ಪೊಲಾರಿಟಿಯನ್ನು ಮತ್ತು ಡೈರೆಕ್ಷನನ್ನು ಎ ಸಿ ಕರೆಂಟು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೇನು, ದ ಕರೆಂಟ್ ವಿಚ್ ಚೇಂಜಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಪಾಸಿಟಿವು ಜೀರೋ, ನೆಗೆಟಿವು ಜೀರೋ, ಈ ರೀತಿಯಾಗಿ ಪೊಲಾರಿಟಿ ಚೇಂಜ್ ಆಗ್ತಾ ಇರೋದ್ರಿಂದ ಫ್ಲಕ್ಸಿನ ಪೊಲಾರಿಟಿಯು ಸಹ ಚೇಂಜ್ ಆಗ್ತಾ ಇರುತ್ತೆ. ದ ಪೊಲಾರಿಟಿ ವಿಚ್ ರಿವರ್ಸಲ್ ಆಫ್ ದ ಕರೆಂಟ್ ಫ್ಲೋ. ದ ಚೇಂಜ್ ಇನ್ ಪೊಲಾರಿಟಿ ಕಾಸಸ್ ದ ಮಾಲಿಕ್ಯೂಲ್ಸ್ ಇನ್ ದ ಮೆಟಲ್ ಪಾರ್ಟ್ಸ್ ನಿಯರ್ ದ ಸರ್ಕ್ಯೂಟ್ ಟು ಬಿ ಇನ್ ಮೋಷನ್. ದಿಸ್ ಪ್ರೊಡ್ಯೂಸಿಂಗ್ ದ ಹೀಟ್. ದ ಹೀಟ್ ಐದರ್ ಬಿ ರೇಡಿಯೇಟ್ಸ್ ಬ್ಯಾಕ್ ಇಂಟು ದ ಸರ್ಕ್ಯೂಟ್ ಕಂಡಕ್ಟರ್. ಸೊ ಇದರಿಂದ ಏನಾಗುತ್ತೆ, ಹೀಟು ಸಹ ಪ್ರೊಡ್ಯೂಸ್ ಆಗುತ್ತೆ. ಟು ರಿಟಾರ್ಡ್ ದ ಡಿಸಿಪೇಷನ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಬೈ ದ ಕಂಡಕ್ಟರ್ ಫ್ಲೋಯಿಂಗ್ ದ ಕಂಡಕ್ಟರ್, ದ ಹಿಸ್ಟೆರಿಸಿಸ್ ಎಫೆಕ್ಟ್ ಇನ್ಕ್ರೀಸಸ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ದಿಸ್ ಈಸ್ ಹೌ ದ DC resistance and the skin effect on the flow of electric current in DC, pure DC circuit. ಸೊ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಚಾಪ್ಟ್ರನ್ನ ನಾಳೆ ನಾನು ಕಂಟಿನ್ಯೂ ಮಾಡ್ತೇನೆ. ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ, ಐ ವಿಲ್ ಕಾಲ್ ಬ್ಯಾಕ್.